ಆರ್ ರೈಟ್ ಅಜ್ಜಿ. ಈ ತರ ಫ್ರೀಡಮ್ ಆಗಿರ್ಬೇಕು ಸೊಸೆ ಅಂದ್ರೆ. ನಾನು ಒಂದ್ ಮನೆಗೆ ಸೊಸೆಪ್ಪ, ಆದ್ರೆ ನಮ್ಮತ್ತೆ ಹೆಚ್ಚು ಕಮ್ಮಿ ಮಾತಾಡಂಗೇ ಇಲ್ಲ, ಹಂಗಿಟ್ಟಿದೀನಿ ನೋಡಜ್ಜಿ. ಎಷ್ಟು ತಾತಿಕಿ ನನ್ನ ಎದುರಿಗೆ ನಿಂತ ನನಗ ಬೈಯಾಕತ್ತಾಳಿಕಿ ಆಗಲಿಂದ. ಎಷ್ಟಿರ್ಬೇಕಿಕ್ಕಿದೆ ನೋಡಿರಿ ಇಲ್ಲ ನೀವು. ಪಾರ್ಟ್ 1 ವಿಡಿಯೋ ನೋಡ್ರಿ, ಎಷ್ಟು ನನಗೆ ಬೈಯಾಕತ್ತಾಳ ಅಂತ ಗೊತ್ತಾಕೈತಿ. ಈ ಪಾರ್ಟ್ 2ದಾಗ ಮಾಡ್ತೀನಿ ಕಿ ಬೇಸಿಗೆ ಹಂಗ ಹಮಿಕಿ ಕಳಿಸ್ತೀನಿ ಕಿ. ಸೀಮಾ ಈಗ ಬಂದೇನೆ. ಈಗ ಬಂದ್ಲ ನಿಮ್ ಸಿಂಹ. ಹೆಂಗಿದ್ಯೆ, ಚೆನ್ನಾಗಿದ್ಯಾ? ಅಯ್ಯ ನಿನಗ ಗೊತ್ತಿರ್ಬೇಕಲ್ಲ ಸಿಂಹ. ಅಯ್ಯೋ ಸರಿ, ಈ ಹುಡುಗಿ ಉದಿನ ಕಡ್ಡಿಗಿತ್ವ, ಮೈಯಾಗ ಶಕ್ತಿ ಅನ್ನೋದೇ ಇಲ್ಲ ಪಾಪ. ಅವ್ರ ಅತ್ತಿ ಹೊಡಿತಾಳೆ, ಆಕಿ ಗಂಡನು ಕುಡ್ದು ಬಂದು ಹೊಡಿತಾನ. ಅಯ್ಯೋ ಪಾಪ, ಜಗ್ಗ ಕಷ್ಟ ಅನ್ಬಿಸ್ತೈತಿವ ಹುಡುಗಿ. ಏನು ಅವ್ರತ್ತೆ ಹೊಡಿತಾರ? ಅಯ್ಯೋ ಎಷ್ಟು ಕೆಟ್ಟವ್ರವ್ರು. ಅಲ್ಲ ಹೊಡಿತಾರ ಹಂಗೆಲ್ಲ? ಚೀ ಚೀ ಚೀ, ಪಾಪ ನನ್ನ ಫ್ರೆಂಡು ಎಷ್ಟು ಕಷ್ಟ ಅನ್ಭವಿಸ್ತಾ ಇದ್ದಾಳೆ. ಹೂನ ಸಿಂಹ, ಅಕ್ಕಿ ಮನಿಗೆ ಬಂದಾಗಿಂದ ಜಗ್ಗ ಕಷ್ಟ ಅನ್ಭವಿಸಕತ್ತಾಳ. ಆಮೇಲೆ ಐತಕ್ಕಿ ಸೀಮಾ, ಅದೆಲ್ಲ ಯಾಕೀಗ? ಇದೆಲ್ಲ ಈಗ ಬೇಕನೆ? ಹೋಗ್ಲಿ ಬಿಡು ಪಾಪ, ಅಷ್ಟು ದೂರದಿಂದ ಬಂದು ನಿನಗೆ ಬ್ಯಾಸರ ಆಗಿರ್ತೈತಿ, ಬಿಸಿಲಿನ ಕಡ್ತ ಭಾಳ ಜೋರ್ ಐತಿ, ಅದಕ್ಕೆ ಬಾ ಮೊದಲು ಒಳಗೆ ಹೋಗುನ. ಅಂದಂಗ ಇವ್ರು ನನಗೆ ಅಯ್ಯೋ ಏನಾರ ಯಾಕಾಗ್ಲಿ ನಾನು. ಹೌದಿಲ್ಲ ಬಿಡು, ಅದು ಹೋಗ್ಲಿ. ಮೊದಲು ನಿನ್ಗೆ ಅತಿ ಪಾಪ ಕುಡಿಯಾಕೇನ್ರ ತಂದು ಕೊಡು. ಅಯ್ಯೋ ಅಜ್ಜಿ, ನೀವು ಎಷ್ಟು ಒಳ್ಳೆಯವರು. ನೋಡಿ, ನಿಮ್ಮ ಥರನಾದ್ರೂ ಅತ್ತೆ ಸಿಗ್ಬಾರ್ದೈತಾ ನನ್ನ ಫ್ರೆಂಡ್ಗೆ? ಪಾಪ ಎಷ್ಟೊಂದು ಕಷ್ಟ ಕೊಡುವಂತ ಅತ್ತೆ ಸಿಕ್ಬಿಟ್ಟಿದ್ದಾಳಂತೆ. ಆತ ನಮ್ಮ ಅತ್ತಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾಳ. ಅಯ್ಯೋ ದೇವ್ರ. ನೋಡ ರತ್ನ, ನಿನ್ ಗೆಳತಿ ಹೆಂಗಂತಾಳ, ನನ್ನಂತ ಅತ್ತಿ ಸಿಗ್ಬೇಕಾಗಿತ್ತಂತ ನಿನಗೆ. ಸಿಂಹ ನೋಡ್ವಾ, ನಿನ್ನ ಬಾಯಾಗರ ಬಂತಲ್ಲ, ನನಗೂ ರತ್ನನಂತ ಸೊಸಿನ ಸಿಗ್ಬೇಕಾಗಿತ್ತು. ನಿನ್ನ ಗೆಳತಿಗಳಲ್ಲಿಕ್ಕೆ ರತ್ನ ಎಂತ ಚಲೋ ಅದಾಳ ಸಿಂಹ. ಅಕ್ಕಿ ನೋಡಿಲ್ಲ, ಅವ್ರ ಅತ್ತಿಗೆ ಒಂದು ತುಟುಕ್ ಪಿಟುಕ್ ಅನ್ನಂಗಿಲ್ವಾ, ಒಟ್ಟ ಗಂಡನ ಕಿವಿ ಚುಚ್ಚಂಗಿಲ್ಲ, ಗಂಡನ ಕಡೆ ಏನೇನಾರ ಹೇಳಿ ಕಳ್ಸಂಗಿಲ್ಲ, ಅಷ್ಟು ಚಲೋ ಅದಾಳ ನಿನ್ ಗೆಳತಿ. ಯವ್ವ ನನಗೊಂದು ಸಸಿ ಸಿಕ್ಕತ್ತೇವ, ಅದ್ರ ಸಲ್ಲಡಗಲಿ ಅದ್ರ ಹೆಜ್ಜೆ ಗುಟ ಬಡಿಲಿ ಎಂತ ಸಸಿ ಐತಿ ಗೊತ್ತನ ಅದು. ಯವ್ವ 3 ಜಿಗಿ ಅಂದ್ರೆ 6 ಜಿಗಿತಾಳ ನೋಡು ಅಂತದ. ಕಾಲಂ ಕೈಯಾಗ ಕೈಯನ್ ಕಾಲಾಗ ಮಾಡ್ತಾಳ, ಗಂಡನ ಮುಂದೆ ಇಲ್ಲೂ ಚಡನ ಹೇಳ್ತಾಳ, ಗಂಡನ ನಂಗ ಬುಗ್ರಿ ಬುಗ್ರಿ ಆಡಿಸ್ತಂಗ ಆಡಿಸ್ತಾಳ. ಬಿತ್ರಿ ಅಂದ್ರೆ ಚೋರ್ ಛತ್ರಿ ಅಂತ ಸಸಿ ಸಿಕ್ಕಾಳ ಇವ ನನಗ. ನಾನರ ಆಕಿ ಮಾಡಿ ಹಾಕಿದ್ದನ್ ತಿನ್ಕೊಂತ ಒಂದ್ ಬತ್ತಲ್ ಜಗಳಾಗ ಬಿದ್ದಿರ್ತೇನಿ, ಆದ್ರೂ ಸಮಾಧಾನ ಇಲ್ಲಕಿಗೆ. ಬಂದವ್ರು ಹೋದವ್ರ ಮುಂದೆಲ್ಲ ನಮ್ಮ ಅತ್ತಿ ಹಂಗಂತಾಳ, ನಮ್ಮ ಅತ್ತಿ ಹಿಂಗಂತಾಳ, ಬರೇ ಬೈತಾಳ, ಬರೀ ಇಂತ ಹೇಳ್ತಿರ್ತಾಳ. ನಾ ಹಿಂಗಿದ್ರು ಆಕಿಗೆ ಸಮಾಧಾನ ಇಲ್ಲ. ಕರೆಗೂ ಆಕಿ ಅನ್ನೋ ಹಂಗ ಮಾಡ್ಲಾನ ಅನ್ನಂಗಕತ್ ನನಗ ಒಂದೊಂದ್ಸಲ. ಏನ್ ಮಾಡ್ಬೇಕು, ಹೋಲ್ ಬಿಡು, ಅದು ನನ್ನ ಮಗಳಿದ್ದಂಗಂತ ನಾ ಅನ್ಕೋತೇನೆ. ಅದ ಅನ್ಕೊಳಂಗಲ್ವ ಆಕಿ. ನನ್ನ ಅತ್ತಿಗತೆನೂ ನೋಡುದಿಲ್ಲಕಿ, ಶತ್ರುಗತೆ ನೋಡ್ತಾಳ. ಅಯ್ಯೋ ಅಜ್ಜಿ, ಅವಳು ನಿಮಗೆ ಹಿಂಗೆ ಮಾಡ್ತಾಳ? ಇಷ್ಟು ಒಳ್ಳೆಯವ್ರಿಗೆ. ನನಗೇನಾದ್ರೂ ನಿಮ್ಮ ಥರ ಸಾಧು ಇರೋವಂಥ ಅತ್ತೆ ಸಿಕ್ಬಿಟ್ಟಿದ್ರೆ ನಾನಂದ್ರೂ ದಿನಾ ಅವ್ರ ಕಾಲು ತೊಳೆದು ಪೂಜೆ ಮಾಡ್ತಿದ್ನಪ್ಪ, ನಿಜ. ನನಗಂದ್ರೂ ತುಂಬ ಬೇಸರ ಆಗುತ್ತೆ ಒಂದೊಂದ್ಸಲಿ ನೆನಪಾದ್ರೆ. ಆದರೆ ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಹಂಗೆ ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗಲ್ಲ. ಹೋಗ್ಲಿ ಬಿಡ, ಎಷ್ಟರ ಮಾತಾಡ್ತೀಯ, ಬೇಸರ ಆಗಿಲ್ಲ ನಿನಗೆ? ಬಿಸಿಲಾಗ ಬಂದಿ, ಬಾ ಒಳಗೆ ಹೋಗೋಣ ಬಾ. ಒಳಗೆ ಹೋಗ್ತೀನಿ, ಬಾರಿ ಹೋಗೋಣ. ಶಾಂತಕ್ಕ, ಮಾಡಿ ಬೇರೆ ಆಗೈತಿ, ಬೆಳಕಿಂದಾಗ ಬೆಳಕ ಬೀಳುವಂತ. ಆಮೇಲೆ ಒಳಗೆ ಕರೆಂಟು ಇಲ್ಲ, ಇಲ್ಲೇ ಗಾಳಿ ಕುಂತ ಬಿಡ್ರಲ್ಲ ರಾಮ. ಹೌದು ಬಾರ್ವಾ, ಇಲ್ಲೇ ಗಾಳಿ ಕುಂದ್ರೆ. ಅಯ್ಯೋ ಕರೆಂಟ್ ಇಲ್ವಾ? ಹಾಗಿದ್ರೆ ತುಂಬ ಶೆಕೆ ಆಗುತ್ತಪ್ಪ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಇಲ್ಲೇ ಒಂದು ಗ್ಲಾಸ್ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕೊಟ್ಬಿಡು ಸಾಕು. ಇಲ್ಲೇ ಅಮ್ಮನ ಜೊತೆ ಮಾತಾಡ್ತಾ ಕೊಡ್ತೀನಿ. ನನ್ನ ಗತಿ ಮುಗೀತು. ಅಯ್ಯಯ್ಯ, ಇನ್ನೂ ಏನು ಮಕ್ಕ ನೋಡ್ಕೊಂಡು ನಿಂತೀಯ ರತ್ನ? ಹೋಗ, ನನಗೆ ಗೆಳತಿ ಪಾಪಿ ಏನಾರ ತಂದು ಕೊಡು, ದೂರ್ಲಿಂತ್ರ ಬಂದಾಳ. ರೀತಿ ಅಲ್ವಾ? ಮತ್ತೆ ಈ ಹಳ್ಳಿಯಾಗ ಏನು ಕೆಲಸ ಇತ್ತು ನಿಂದು? ಅಯ್ಯೋ ಅಜ್ಜಿ, ನಿನ್ನ ಮುಂದೆ ಸುಳ್ಳು ಹೇಳೋಕ್ಕೇನಿದೆ? ನಾನು ಆಗಲೇ ಹೇಳಿದ್ದು, ಸುಮ್ಮನೆ ಹೇಳಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಬಂದಿದ್ದೆ ರತ್ನನ್ ಮಾತಾಡ್ಸಕ್ಕಂತ, ಗೊತ್ತಾ? ಸುಮ್ಮನೆ ಹಾಗೆ ಬಂದರೆ ಇವರತ್ತೆ ಏನೋ ಬೈತಾರಂತೆ, ಅದಕ್ಕೆ ಅವಳು ಏನೋ ಕೆಲಸ ಇದೆ ಅಂತ ಹೇಳ್ತೀನಿ, ನೀನು ಹೂ ಅನ್ನು ಅಂತ ಹೇಳಿದ್ಲು ನನಗೆ. ಎಷ್ಟು ಚಂದ ಪ್ಲಾನ್ ಮಾಡಿರಿ ನೀವು ಶಿಮ್ಮ. ನೀನು ತಲೆ ಕೊಡ್ಬೇಕು ಬಿಡು ಅವಾರ್ಡ್. ಅಲ್ಲ, ಹೆಣ್ಮಕ್ಳು 10 ರೂಪಾಯಿಗೂ ಅತ್ತೆನ ಗಂಡನ್ನ ಕೇಳ್ತಾ ಕೂರಕ್ಕಾಗತ್ತಾ? ಅದಕ್ಕೆ ಅವಳಿಗೇನಾದರೂ ಒಂದು ಬಿಸ್ನೆಸ್ ಬಗ್ಗೆ ಹೇಳೋಣ, ಮನೆಯಲ್ಲೇ ಕುಂತು ಮಾಡೋವಂಥದ್ದು ಅಂತ ನಾನು ಇಲ್ಲಿಗೆ ಬಂದಿದ್ದು. ಆಮೇಲೆ ಅವಳಿಗೆ ತುಂಬ ಕಷ್ಟ ಆಗ್ತಿದೆಯಂತೆ, ಅದಕ್ಕೆ ಅದರಿಂದ ಅವಳಿಗೆ ಮುಕ್ತಿ ಸಿಗೋ ಥರ ಮಾಡಿನೇ ನಾನು ಇಲ್ಲಿಂದ ಹೋಗೋದು. ನೀವು ನಂಗೆ ಸಪೋರ್ಟ್ ಮಾಡ್ತೀರಲ್ಲ ಅಜ್ಜಿ? ಫೋಟೋ ಮಾಡ್ತೇನೆ, ಫೋಟೋ ಅದಕ್ಕೇನಕತ್ವ, ಮಾಡ್ತೇನೆ. ಅಯ್ಯೋ ಪರಕ್ಕ, ಅಲ್ಲೋಡೆ ಶಾಂತಕ್ಕನ ಮುಂದೆ ಕುತ್ಕೊಂಡೆ ಶಾಂತಕ್ಕಗೆ ಬೈಯಕತ್ತಾಳ. ಇವತ್ತು ಎಡಮಗ್ಲ ಎದ್ದು ಬಂದಾಳ ತಗೋಕಿ. ಹೋಗ್ಲಿ ಬಿಡ ಸೀಮಾ, ಅದೆಲ್ಲ ಯಾಕೀಗ? ಅಯ್ಯ ನೀನು ಹೋಗೇ ಇಲ್ಲನ? ಹೋಗ ಬಡ ನಿಂಬೆ ನಿನ್ ಶರ್ಬತ್ ಮಾಡ್ಕೊಂಡು ಕೊಡು ನಿನ್ ಗಾತಿಗೆ. ಹೋಗೆ. ಓಕೆನಿ. ಅಂದಂಗ ಇನ್ನೊಂದು ಕೇಳೋದ ಮರ್ತ್ಬಿಟ್ನಿ, ನಿನ್ನ ಮದುವೆಗೆ ಎಷ್ಟು ವರ್ಷ ಆತು? ನನ್ನ ಮದುವೆ ಆಗಿ ಒಂದು 3 ಇಯರ್ಸ್ ಆಯ್ತಜ್ಜಿ. 3 ಇಯರ್ಸ್ ಅಂದರೆ ನಮ್ಮತ್ತೇನು ಹಿಂಗೆ ಭಾಳ ಗಯ್ಯಾಳಿ ಥರ ಇದ್ಲು. ಏನಾದರೂ ಒಂದು ಸ್ವಲ್ಪ ಮಾತಾಡ್ತಿದ್ದಂಗೆ ಹಂಗೆ ಕೌಕ್ಕಂತ ಬಂದೇ ಬಿಡ್ತಿದ್ಲು. ಏನು ಮಾಡೋದು ಅಂತ ಯೋಚನೆ ಮಾಡಿ ನನ್ನ ತಲೆ ಒಳಗಿರೋಂಥ ಒಂದೊಂದೇ ಬ್ರಿಲಿಯಂಟ್ ಐಡಿಯಾನ ಹೊರ ಹಾಕ್ತಾ ಹೋದೆ. ನಮ್ಮತ್ತೆ ನಾ ಬರೀ 3 ತಿಂಗಳಲ್ಲೇ ಡಿವೈಡ್ ಮಾಡಿಬಿಟ್ವಿ.
ಸಿಂಹ 3 ತಿಂಗಳಾಗ ನಿಮ್ಮ ಅತ್ತಿನ ಓಡಿಸಿ ಬಿಟ್ಟೆನೆ ಈ ಅಂತ ಏನ್ ಪ್ಲಾನ್ ಮಾಡಿದಿ ಅದೆಲ್ಲ ಯಾಕೆ ಬಿಡು ಹೋಗ್ಲಿ. ಇನ್ನೂ ಶರ್ಬತ್ ಮಾಡಕ್ ಹೋಗಿಲ್ಲ ನೀನು ಹೋಗ ನಿಂಬೆ ನಿನ್ ಶರ್ಬತ್ ಮಾಡ್ಕೊಂಬ ಅದೇಂತ ಮಂಡದಿ ನೀನು ಇಲ್ಲೇ ನಿಂತಿಯಲ್ಲ ಇನ್ನು ನಿನ್ ಗೆಳತಿ ಹೋದಿಂದ ಮಾಡ್ಕೊಂಡು ಕುಡಿತೀಯ ನೀನು ನಮ್ಮ ಅತ್ತೆಗೆ ಮಧ್ಯಾಹ್ನ ಎಲ್ಲ ಊಟಕ್ಕೆ ಕೊಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ಖಾರ ಜಾಸ್ತಿ ಹಾಕಿ ಮಾಡ್ಕೊಡ್ತಿದ್ದೆ. ಅವ್ರಿಗೆ ತುಂಬ ಬೇಜಾರಾಗ್ಬಿಡ್ತಿತ್ತು. ನನ್ನ ಗಂಡಂಗೆ ಮಾತ್ರ ಕರೆಕ್ಟಾಗಿ ಮಾಡ್ಕೊಟ್ಟಿರ್ತಿದ್ದೆ, ನಾನು ಕರೆಕ್ಟಾಗಿ ತಿಂತಿದ್ದಪ್ಪ. ಮತ್ತೆ ತಿನ್ನಬೇಕಲ್ವಾ ನೀ ಕರೆಕ್ಟಾಗಿ ನೀ ಗಟ್ಟಿದ್ರಲ್ಲ ನಿಮ್ಮ ಅತ್ತಿನ ಹೊರಗೆ ಹಾಕಕ್ಕಾಗೋದು ಹೌದು. ಮತ್ತೆ ಆಮೇಲೆ ಇನ್ನೂ ಏನೇನೇನೇನೋ ಹಲವಾರು ಪ್ಲ್ಯಾನ್ ಮಾಡಿದೆ. ಅದು ಹಂಗೆ ಇಷ್ಟೆಲ್ಲ ಮಾಡ್ದ ಮಾಡಾದ್ಮೇಲೆ ನಮ್ಮತ್ತೆ ಬೇಡಮ್ಮ ಬೇಡ ನಿಮ್ಮ ಸಹವಾಸನೇ ಬೇಡ ಅಂತೇಳಿ ಮನೆ ಬಿಟ್ಟು ಹೋಗೇ ಬಿಟ್ರು. ಈಗ ಮಗಳ ಮನೇಲಿದ್ದಾರೆ. ಎಂತ ಘನಕಾರ್ಯ ಸಾಧನೆ ಮಾಡಿ ನೀನು ಹೌದು ಬಿಡ ಸಿಂಹ ನೀನ್ ತಲೆ ಕೊಡ್ಬೇಕೊಂದು ಅವಾರ್ಡ್ ಕರೇನ ಏನು ಅಟ್ಟರು ಚಂದ ಐಡಿಯಾ ಮಾಡಿ ನೀನು ಹಿಂಗ ನೋಡು ವಯಸ್ಸಾದವ್ರು ನಮ್ಮ ಮನ್ಯಾಗ ಇಟ್ಕೋಬಾರ್ದು ಮಕ್ಕಳಿಂದ ಬಡಬಡ ದೂರ ಮಾಡಿ ಓಡಿಸ್ಬಿಡ್ಬೇಕು ಅವ್ರನ್ನ ಒಟ್ಟ ಇಟ್ಕೋಬಾರ್ದು ಅವ್ರನ್ನ ಮನ್ಯಾಗ ಅವ್ರಿದ್ರೆ ಅದಕ್ಕೆ ಉಪಯೋಗ ಹೌದಿಲ್ಲ ಮತ್ತು ಅವ್ರಿದ್ರೆ 4 ಬುದ್ಧಿ ಮಾತು ಹೇಳ್ತಾರ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ತಿಳಿಸಿ ಹೇಳ್ತಾರ ನಿಮಗೆ ಸೇರ್ಕ್ ಬರೋದಿಲ್ಲಲ್ವಾ ಹೌದಿಲ್ಲ ನೀವು ಒಬ್ಬೊಬ್ಬರೇ ಇರ್ಬೇಕಂತ ಆಸೆ ಮಾಡೋರೆ ಅದಕ್ಕರೇ ಬಿಡ ವಯಸ್ಸಾಗಿಂದ ಅವ್ರದ್ದು ಏನು ಕೆಲಸ ಐತಿ ಮದುವೆ ಮಾಡಿಂದ ಗಂಡು ಮಕ್ಕಳದು ಹೊಂಟು ಬಿಡ್ಬೇಕು ಅವ್ರ ಕೈಲಾಸ್ಕ ಅದಕ್ಕೆ ರತ್ನಾಗೂ ಇದೆಲ್ಲ ಐಡಿಯಾ ಹೇಳ್ಕೊಡೋಣ ಅಂತ ಬಂದೆ ಇವತ್ತು. ಅಂದ್ರೆ ನಿನ್ನ ಮನಿ ಉದ್ಧಾರ ಮಾಡ್ಕೊಂಡಿದ್ ಸಾಲಾರ್ದ ಈಗ ನಿನ್ನ ಗೆಳತಿ ಮನಿ ಉದ್ಧಾರ ಮಾಡಕ್ ಬಂದಿ ನೀನು ಹೌದ ಬಿಡ ಮತ್ತ ಹೌದ್ ಮೆಚ್ಚಬೇಕಾಗಿದ್ದ ನಿನಗೆ ಗಿರ್ಜಾ ಒಂಚೂರು ಕಸ್ಬರ್ಗಿ ತಂದ್ ಕೊಡ ಶಾಂತಕ್ಕ ತಂದ್ ಕೊಡ್ತೇನೆ ತಡಿ ಅತ್ತಿಯವರ ಸಕ್ರೆ ಖಾಲಿ ಆಗೈತ್ರಿ. ನೀವು ರತ್ನಾನ ಅತ್ತೇನಾ? ಅತ್ತೆಲ್ಲ ಕತ್ತಿ ಅಲ್ಲೇ ಮೊದಲೇ ಹೇಳ್ಬಾರ್ದ ನಿಮ್ಮ ಅತ್ತೆಯವರು ಅಂತೇಳಿ. ಎಷ್ಟು ಹೇಳಕತ್ರು ಕೇಳಲಿಲ್ಲಲ್ಲ ನೀನು. ತಗ ಅಯ್ಯೋ ಅತ್ತೆಯವರ ನಾ ಏನ್ ಮಾಡಿಲ್ರಿ. ಅಯ್ಯೋ ಅಜ್ಜಿ ಹೊಡಿಬೇಡಿ. ಏನ ಅಜ್ಜಿನ ಆಗಲಿಂದ ನೋಡಾತೀನಿ ಅಜ್ಜಿ ಅಜ್ಜಿ ಏನಟಿ ಏನ್ ನಿನ್ ಕಣ್ಣಿ ಮುದಿಕಣ ಕಾಣಕತ್ತ ನಾನು ತಡಿ ನಾನು ಬರ್ತೀನಿ. ಹೋಗೇ ಬಿಟ್ರು ನೋಡು ನನ್ನ ಮುಂದೆ ಕುಂತ ನನಗ ಬೈಯಕತ್ತಾಳ ನನ್ನ ಸೊಸಿಗೆ ಮನಿ ಮುರಿ ಐಡಿಯಾ ಹೇಳ್ಕೊಡಕ್ ಬಂದಾಳಂತ ಮತ್ತೆ ಕಿನ್ನ ಎದರ್ಲೆ ಹೊಡೆಯಕಿಲ್ಲ ಇನ್ನು ಈ ಕಸ್ಬರಿಗೆ ತಗೊಂಡು ಹೊಡೆದ ನಿಕ್ಕಿನ್ನ ಶಾಂತಕ್ಕ ನೀ ಸುಮ್ ಕೂತಿದ್ ನೋಡಿ ನಾ ಇದೇನ್ಪಾ ಅಂದೆ. ಇಲ್ಲ ಬಾಳ ಮಾತಾಡತ್ತಿದ್ಲು ನೋಡಂತರಿ ಏನೇನ್ ಮಾತಾಡ್ತಾಳ ಅಂತ ಕುಂತ್ರ ಇದನ್ನೆಲ್ಲ ಹೇಳಿದ್ಲು ಅದಕ್ಕ ಕೊಟ್ಟಿದ್ದಕ್ಕಿಗೆ. ಯವ್ವ ನೀ ಏನೋ ಹೊಡೆದೆ ಅಂತಲ್ವೇ ಆಕಿ ಗೆಳತಿಗೆ ಆಕಿಗೆ ಇಬ್ರಿಗೂ ಹೇಳಿಲ್ಲನಪ್ಪ ನಾ ಹೊಡೆದೆ ಅಂತ ಹೇಳಿಲ್ಲ ಹೊಡೆದೆ ಅಂತ ಹೇಳಿಲ್ಲ ಎದಕ್ ಹೊಡೆದ್ನಿ ಅಂತ ಏನಾರ ಹೇಳಿಲ್ಲನ ಅದೇನೋ ಆಕಿ ಗೆಳತಿ ಬಂದಿದ್ದಕ್ಕೇನೋ ಹೊಡೆದೆ ಅಂತ ಅಷ್ಟ ಅನ್ಲಕ್ ಏನ್ ಅನ್ಲಿಲ್ಲ ಮತ್ತ ಗೆಳತಿ ಬಂದಿದ್ಲಪ್ಪ ಅದು ಸುಮ್ಮನೆ ಬಂದಿದ್ದಿಲ್ಲ ಮನಿ ಮುರಿಯಾಕಂತೇಳಿ ಬಂದಿದ್ಲ ಈಕಿಗೆ ಇಲ್ಲದ ಸಲದ ಐಡಿಯಾ ಹೇಳಿ ನನ್ನ ನಿಮ್ಮ ಅಪ್ಪನ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಂತ ಮಾಡಿದ್ಲಕ್ಕಿ ಅವ್ರ ಅತ್ತಿನ ಬರೇ 3 ತಿಂಗಳದಾಗ ಏನೇನೋ ಐಡಿಯಾ ಮಾಡಿ ಹೊರಗೆ ಹಾಕ್ಯಾಳಪ್ಪ ಈಕಿಗೂ ಅದನ್ನ ಹೇಳ್ಕೊಡಕ್ ಬಂದಾಳ ಮನಿ ಮುರಿಯಾಕ ಅದಕ್ಕೆ ಆಕಿನ ನಾಲ್ಕು ಬಡ್ದ ಬೇಸಾಗಿ ಅದು ಕಸಬರ್ಗಿ ಹಿಂಡಿ ತಗೊಂಬ ಅಂತ ಹೇಳಿದ್ದೆ ಗಿರ್ಜಕ್ಕಗೆ ತಂದು ಕೊಟ್ಟಾಳ ಅದರ್ಲೆ ನಾ ಹೊಡೆದಂಗೆ ಹೊಡೆದು ಕಳಿಸಿದ್ದಕ್ಕಿನ್ನ. ಹೌದಾ ಚಲೋ ಮಾಡಿ ಹೇಳ್ಬೆ. ಯಾಕ ಚಲೋ ಮಾಡಿ ಅಂದೆಲ್ಲ ನೀ ಏನಾರು ನಿನ್ನ ಹಿಂತಿ ಪರ ಮಾತಾಡಿದ್ದೆ ಅಂದ್ರೆ ನಿನಗೊಂದು 4 ಬೀಳ್ತಿದ್ವು. ಯವ್ವ ಇಲ್ವಾ ನನ್ನ ಹೆಂಡತಿ ಪರ ಏನ್ ಮಾತಾಡಕ್ ಬಂದಿದ್ದಿಲ್ ಬಿಡು. ಮತ್ತೇನ್ ಮಾಡತ್ತಿ ಇಲ್ಲಿ ನಿಂತು ಹೋಗಿ ಹೊಲದ ಕಡೆ ಹೋಗು ನಿಮ್ಮ ಅಪ್ಪ ಪಾಪ ಎಷ್ಟು ದೌಡ್ ಹೋಗ್ಯಾನ ಒಬ್ರು ಕೆಲಸ ಮಾಡಾತಾನ ಬರ್ಬರ್ತ ವಯಸ್ಸನ ಮುದುಕರಿಗೆ ಒಂಚೂರು ರೆಸ್ಟ್ ಕೊಡ್ರಿ ಈಗಾರ ಹೋಗು ನೀ ಏನಾರ ಮಾಡಿ ಹೋಗಲ್ಲ ನಿಮ್ಮ ಅಪ್ಪನ ಬಿಡಿಸೋಗ. ಹೊಂಟೆ ನೋಡಕ್ಕಿನ್ನ ಗೆಳತಿ ಅಂತ ಬಂದು ಎಂತ ಕೆಲಸ ಮಾಡಾಕತ್ತಾಳ ಬಿಡ್ತಾನಕ್ಕಿನ್ನ ಮತ್ ನಾನು ಅದಕ್ಕೆ ಬೇಷ ಕಡ್ತ ಕಳಿಸಿದ್ದಕ್ಕಿನ್ನ. ದೊಡ್ಡವರೇ ಹೇಳ್ಯಾರ ದಣದ ಬಂದವರಿಗೆ ನೆರಳು ಕೊಡಾಕಂತೇಳಿ ಒಂದು ಮರ ಇರ್ಬೇಕಂತ ಹೊಲದಾಗ ಹಂಗ ಮನ್ಯಾಗೂ ಅಷ್ಟೇ ಸಣ್ಣವ್ರು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಾಕ ಮನ್ಯಾಗ ಹಿರಿಯರು ಇರ್ಬೇಕಂತ ಇಲ್ಲಾಂದ್ರೆ ಇಂಥವು ಮಾಡ್ಕೊಂಡು ಕುಂದಿರ್ತಾವ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಲೈಕ್ ಮಾಡಿರಿ.